ಗೋಟಿ ಮಗ ಬಸ್ ನಾನು ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸೋದು ಬಿಟ್ಟು ಇಲ್ಲಿ ಅಲ್ಲೇ ನಿಲ್ಸ್ಬಿಟ್ಟು ನಮ್ಮನ್ನ ಬರೋಂಗ್ ಮಾಡ್ಬಿಟ್ಟ. ಏನು ಮಾಡಂಗಿಲ್ಲ ಕರ್ಕೊಂಡು ಹೋಗೋದೆ ಆಯ್ತಲ್ಲ. ನೋಡು ಆದ್ರೆ ನಮ್ಮೂರು ಎಷ್ಟು ಇಂಪ್ರೂವ್ ಆಗೈತೆ. ಮೊದಲೆಲ್ಲ ಜಳ್ಳಿ ಕಲ್ ರೋಡ್ ಇತ್ತು, ಈಗ ನೋಡು ನಾವು ಬೆಂಗಳೂರು ಹೋಗಕ್ಕೆ ಮುಂಚೆ ಅಂತ ರೋಡ್ ಇತ್ತು, ಈಗೆಲ್ಲ ಡಬಲ್ ರೋಡ್ ಮಾಡಿಬಿಟ್ಟಿದ್ದಾನೆ. ಬಸ್ ಸ್ಟ್ಯಾಂಡ್ ಇಲ್ಲೇ ಐತೆ, ಈಗ ನಿಲ್ಸೋದ್ಬಿಟ್ಟು ಅಲ್ಲಿ ನಿಲ್ಸಿಬಿಟ್ಟ ನೋಡು. ನೋಡಿ ನಾನು ಬೆಂಗಳೂರಿಗೆ ಹೋಗ್ಬೇಕಾರೆ ಇದೇ ಬಸ್ ಸ್ಟ್ಯಾಂಡ್ ಇಂದ ಬಸ್ ಹತ್ಕೊಂಡು ಹೋಗಿದ್ದು. ನಮ್ ದೋಸ್ತ ಇದ್ದ ಹರೀಶ ಅಂತ, ಯಾವಾಗಲೂ ಇದೇ ಬಸ್ ಸ್ಟ್ಯಾಂಡಾಗೆ ಬಿದ್ದು ಸಾಯನತ್ಲಾಗಿ ಎದ್ರು ಇರ್ಬೋದು. ಕೂಗ್ತೀನಿ ತಡಿ ಲಾ ಹರೀಶ, ಹರೀಶ ಬಂದ ತಕ್ಷಣ ಫ್ರೆಂಡ್ ನೆನಪಾಗ್ಬಿಟ್ರ. ತಡಿಯವ ದೋಸ್ತ್ ನೋಡೋಣ, ಭಾಳ ವರ್ಷ ಆತ್ ನೋಡ್ದಲ್ಲ. ಹರೀಶ ಯಾವ ಬಂದಲ್ಲ ಸತೀಶ ಬೆಂಗಳೂರಿಂದ ಬಾ. ಈಗ ಬಂದೆ ಕಣ್ಲಾ, ನೀನೆಲ್ಲ ಇನ್ನು ಅದೇ ಬಸ್ ಸ್ಟ್ಯಾಂಡ್ ಓದ್ಲ ಹೊಡಿತಾ ಕೂತಿದ್ಯಲ್ಲ. ಏನ್ ಮಾಡೋದು ಗುರು, ಕೆಲ್ಸ ಇಲ್ಲ ಕಾರ್ಯ ಇಲ್ಲ. ಮದುವೆ ಮಕ್ಕಳೇನಾರು ಆಗಿದಾವೆಲ್ಲ ಪಿ ವಾಟ್ಗಳಿಗೆ ಯಾರು ಕೊಡ್ತಾರ ಗುರು? ಒಂದ್ ಕೆಲಸ ಮಾಡಮ್ಮಿ, ನೀನ್ ಮಂತಾಗ ಹೋಗಿರು, ನಾ ಬ್ಯಾಗ್ ತಗೊಂಡ್ ಬರ್ತೀನಿ ನಡಿ. ಒಬ್ರು ಸಿಕ್ಬಿಡ್ತಾರಲ್ಲ ನಿನಗೆ. ಹೋಗ್ ಬರ್ತೀನಿ. ಬಾಬಾ ಮನೆಗೆ ಐತೆ ನಿನಗೆ. ಹೊಡ್ಕಂಡೆ ಸಿಟಿ ಬಾರ್ಲಾ ಹೋಗೋಣ, ದುಡ್ಡು ಸಂಪಾದನೆ ಮಾಡೋಣ ಅಂತ ನನ್ನ ಮಾತು ಕೇಳಿದ್ರೆ ನೀನು ನನ್ನ ಥರ ಆಗ್ತಿದ್ದೆ. ನೋಡು ಇದೇ ಬಸ್ ಸ್ಟ್ಯಾಂಡ್ ಕತ್ಕೊಂಡು ಇದೇ ಓದ್ಲ ಹುಡ್ಕೊಂಡು ಹಂಗೆ ಇದೆಯಾ. ನಾನು ನೋಡಿ ಎಷ್ಟು ಖುಷಿಯಾಗಿದ್ದೀನಿ, ನೀನು ನೋಡಿ ಎಷ್ಟು ಕೂರಾಗಿದೀಯಾ. ಯಾರ ಫೋನ್ ಬೇರೆ ಬಂತು. ಇಂಪಾರ್ಟೆಂಟ್ ಕಾಲು, ನಿಮಿಷ ಮಾತಾಡ್ಬೋದು. ಸರಿ ಮಾತಾಡಪ್ಪ, ಅದೇ ಮಾತಾಡ್ತೀನಿ. ಈ ನನ್ನ ಮಗುಗೆ ಬೆಂಗಳೂರಿಗೆ ಹೋಗಿ ಬಸ್ ಚಾರ್ಜ್ ದುಡ್ಡು ಇರಲಿಲ್ಲ, ನಾನು ಕೊಟ್ಟು ಕಳಿಸಿದ್ದೀನಿ. ನನ್ನನ್ನೇ ಕಿಂಡಲ್ ಮಾಡ್ತಾನೆ ನೀವು. ಎಷ್ಟಿರ್ಬೇಕು ಇವನಿಗೆ? ಏನ್ ಮನುಷ್ಯ ಒಬ್ಬೊಬ್ನ ಏನೋ ಮಾತಾಡ್ತಂಗಿತ್ತು. ಏನ್ ಮಾತಾಡಂಗ್ರು ಏನೂ ಇಲ್ಲ ಬಾ. ಸರಿ ಮನ್ ತಗೊಂಡ್ ಬಾರ್ಲಾ. ತಡಿ ಗುರು, ನಾನು ನಿಂತ್ಕೊಂತೀನಿ. ನಾನು ಬೇಡ ಇರ್ಲಿ, ಇರ್ಲಿ ಬಿಡು ಗುರು, ಬೇಡ ಇರ್ಲಿ ಬಿಡು ಇರ್ಲಿ. ಬೆಂಗಳೂರಿಂದ ಬಂದ್ಯಾ? ಪರವಾಗಿಲ್ಲ. ಮತ್ತೆ ಹರೀಶ ಹೇಳ್ಬೇಕು ಸತೀಶ, ಏನ್ ಹೇಳೋಣ. ಬಸ್ ಸ್ಟ್ಯಾಂಡ್ ಕಾಯಿ ಅರಮನೆ ಅರಮನೆ ಮಾಡ್ಕೊಂಡ್ಬಿಟ್ಟಾರೆ. ನೀನಾರು ಒಳ್ಳೆ ದುಡಿತಾ ಇದೀಯ, ನಮ್ಗೇನು ಕೆಲ್ಸ ಇಲ್ಲ ಕಾರ್ಯ ಇಲ್ಲ. ಗಾಳಿ ಮದುವೆ ಪುದಿ ಆಗಿರ್ತೀವಿ ಅನ್ಕಣ್ಣಪ್ಪ. ಎಲ್ಲಿ ಕೆಲ್ಸ ಇಲ್ಲ ಏನು ಇಲ್ಲ, ಯಾರು ಹೆಣ್ಣು ಕೊಡ್ತಾರೆ ಸತೀಶ? ಹಂಗೇನು? ಹೌದು ಸತಿ. ನಡೆದು ಸಾಕಾಗೋಯ್ತು, ಇನ್ನೂ ಮನೇನೇ ಸಿಗ್ಲಿಲ್ಲ. ಅದು ಯಾವನ ಹರೀಶ ಅಂತಾನೆ, ಅವ್ನು ಸಿಕ್ಕಿ ಅಲ್ಲೇ ಹೋದ್ರು ಅವ್ರು ಬೇರೆ. ಅತ್ತೆ ಅತ್ತೆ ಏನ್ರವ? ಅಯ್ಯೋ ಸಾಕಾಗೋಯ್ತು ನಡೆದು. ಊರಿಂದ ಬಂದ? ಹ್ಞೂ ಬಂದೆ. ಎಲ್ಲವ ಮಗ? ಅಯ್ಯೋ ಅದು ಯಾವನ ಬಸ್ ಸ್ಟ್ಯಾಂಡ್ ಹರೀಶ ಸಿಕ್ಕಿ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ರು. ನಾನು ಒಬ್ಳೆ ನಡ್ಕೊಂಡ್ ಬರಂಗಾಯ್ತು ಇವಾಗ. ಸಾಯಿ ಮುಗಿತೀನಿ ಕತೆ. ಊರಿಗೆ ಬಂದ್ರೆ ಬರೀ ಫ್ರೆಂಡ್ಸು. ಬಂದ ತಕ್ಷಣನೇ ಅಲ್ಲೇ ಶುರು ಆಗ್ಬಿಡ್ತಾ ಅವ್ರದ್ದು. ಸರಿ ಬಾರವ, ಆಮೇಲೆ ವಿಚಾರ್ಸನ. ಒಳಗೆ ಹೋಗಿ ನೀರು ಕುಡಿಯೋಕು. ಹರೀಶ ಯಾಕಲ ಭಾರಿ ಡಲ್ ಆಗ್ಬಿಟ್ಟಲ್ಲ? ಸೊ ಏನ್ ಮಾಡೋದ್ ಬಿಡು ಸತೀಶ, ನಿನ್ ತರ ನಾನು ಹೆಂಗ್ ಆಗೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅವಾಗಿಂದವ. ನನ್ ತರನ? ಹೌದು. ಅದು ಈ ಜೀವನದಲ್ಲಿ ಸಾಧ್ಯ ಇಲ್ಲ ಬಿಡು. ಏನ್ ಹಂಗ ಹೇಳ್ಬಿಟ್ಟಲ್ಲ? ಕಾನೂನು ಕಾಣ್ಬೇಕು ತೀರಿ ಎಂತೆಂತ ಕಾಣ್ತೇವೆ. ಇನ್ನು ಬಿಟ್ಟಿಲ್ಲ ನೋಡ, ಹಳೆ ಬುದ್ಧಿದ್ದೀನಿ. ಓ ಮಂಜು ಬಾಯ್ ತಗೊಳ, ಬೆಂಗಳೂರಿಂದ ತಂದ್ರದು. ಅಕ್ಕಂದೊಂದ್ ದಿನ ಊರ್ ತುಂಬಾ ರೌಂಡ್ ಹೊಡ್ಕೊಂಬ. ಹರೀಶ ಕೊಡ್ಲ ಬ್ಯಾಗು. ಒಳಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಸರಿ ಆಯ್ತು, ಹೋಗ್ಬಾ. ಸಮಾಚಾರ ಚೆನ್ನಾಗಿದೆಯಾ? ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟಿದೆ, ಬಿಸಿಲಿಲ್ಲ ಏನೂ ಇಲ್ಲ ಇಂಥ ತೊಂಬತ್ನಾಗೆ. ಲೆಕ್ಕ ಸಿಗಲ್ಲ. ಓ ಸರಿ ನೋಡಪ್ಪ, ಅದೇನಿನ್ನ ಪಾಪ್ರಿ ಎಷ್ಟಿದಾವೆ ಅಂತ ಎಣಿಸ್ಕಪ್ಪ, ಮತ್ತೆ ಯಾವಾರ ಮಿಸ್ ಆದವು. ಹಾಂ ಇವತ್ತೇನು ಫುಲ್ ಪಾರ್ಟಿ, ಅಣ್ಣ ಬಂದೋನೆ ಫುಲ್ ಪಾರ್ಟಿ ಇವತ್ತ. ಹಾಂ ಸತೀಶನ್ ಇವತ್ತು ಬಕ್ರ ಮಾಡದೆ ಒಡಿ ಎಂಡ. ಓಕೆ ಬೆಂಗಳೂರಿಂದ ಸತೀಶ ತಂದಿದ್ದಕ್ಕಲ್ಲ ಈಗ ಹುಷಾರ್ ಕಣ ಮುರುಗಿರ್ದ್ಯಾ ಮತ್ತೆ ಒಬ್ಬ ಚೆನ್ನಾಗಿತ್ತೊಳಗ. ಹೌದಾ? ಆಮೇಲೆ ಅಲ್ಲಿ ಅಂಗಡಿ ತಕ ಹೋಗೋಣ ಬಾಯಿಲ್ ಬೇಗ. ಅಂಗಡಿ ಹತ್ರ ಇವತ್ತೆಲ್ಲ ಏನೇನೋ ಕೊಡಿಸ್ತಾನೆ ಸತೀಶ. ಬೇಗ ಅವನ್ನೆಲ್ಲ ದುಡ್ಡನ್ನೆಲ್ಲ ಖಾಲಿ ಮಾಡಿ ಕಳಿಸ್ಬೇಕು. ಅವ್ನ ಬೆಂಗಳೂರು ತಕ ವಾಪಸ್ ಕಳ್ಸಂಗೆ. ಹಾ ನಮ್ಮ ಮನೆ ಬಂತಪ್ಪ. ಏನಮ್ಮ ಚೆನ್ನಾಗಿದ್ಯಾನಮ್ಮ? ಹೂನಪ್ಪ ಚೆನ್ನಾಗಿದ್ದೀನಿ. ಏನಪ್ಪ ಬರ್ತಿದ್ದಂಕ್ಲೆ ಅಲ್ಲೇ ಸ್ನೇಹಿತರ ಸವಸ ಅಲ್ಲೇ ಸ್ಟಾರ್ಟ್ ಆತಾ? ಊರಿಂದ ಬಂದಿದ್ನಲ್ಲ, ಅಪರೂಪಕ್ಕೆ ಸ್ನೇಹಿತರು ಕಂಡಾಗ ಮಾತಾಡ್ಸಿದೆ ಬಿಡು. ಮನೆಗ್ ಬಂದಾರ ಹೋಗ್ಬೇಕಲ್ಲ, ನಾವು ಮಗನ್ ನೋಡ್ಬೇಕಂತ ಕಾಯ್ತಾ ಇದೀವಿ. ನೀನ್ ನೋಡ್ರಿ ಬಂದಳಲ್ಲ ತಗ, ನಾನು ಅದಕ್ಕೆ ಮುಂಚೆನೆ ಕಳ್ಸಿದ್ದೆ. ಏನ್ 5 ನಿಮಿಷ ಲೇಟ್ ಆತಪ್ಪ ಅಷ್ಟೇ. ಅಯ್ಯ ನಿನ್ನ ಟೀ ಮಾಡ್ತದಳೇನಾ? ತಡಿ ಕುಡಿಯೋಣ. ಟೀನಾ
ನಾನು ಕುಡಿಯೋದ್ ಬಿಟ್ಟು ಭಾಳ ದಿನ ಆಯ್ತವ. ಕೊಡು ನಿನ್ ಗಂಡಗ್. ಹೌದಾ ಕುಡಿಯೋದ್ ಬಿಟ್ಬಿಟ್ರ? ಬಿಟ್ಬಿಟ್ಟೆ. ನಾನು ಆರೋಗ್ಯ ನೋಡ್ಕೋಬೇಕಲ್ಲವಾ, ನೀವೇನ್ ಜೊತೆಗಿದ್ದೀರಿ ನನ್ನ ಜೊತೆಗೆ? ಜಾಸ್ತಿ ಕುಡಿಯಲ್ಲ ಅಂತ. ಬರ್ಲಿಲ್ಲ ನಿನ್ ಫ್ರೆಂಡು? ಅವನು ಇದಾನಲ್ಲಿ ಹೊರಗಡೆ ಇದ್ದಾನೆ, ಸ್ವಲ್ಪ ಫ್ರೆಶ್ ಆಗೋಗ್ಬೇಕಲ್ಲ ನಾನು ಹೊರಗಡೆಗೆ. ಟೀನಾ ಕರಿತೀನಿ ತಡಿ. ಸರಿ ಸರಿ ಆಮೇಲೆ ಕೊಡು. ಹರೀಶಾ ಬಾ ಬಾ ಬಾ, ಟೀ ಕೊಡು. ಕೊಡವ ಟೀ. ಟೀ ಮಾಡಿಸ್ಬಿಟ್ಟಿದ್ಯಾ? ಏನ್ ಮಾಡೋದು, ಮಾಡ್ಬೇಕಲ್ಲ, ಟೀ ಕುಡಿಬೇಕಲ್ಲ. ಭಾಳ ಚೆನ್ನಾಗೈತೆ. ನೋಡಮ್ಮ, ಬೆಂಗಳೂರಿಂದ ನಾನು ಏನೇನು ತೆಗೆದಿದ್ದೀನಿ ಅಂತ ನಿನಗೆ. ಏನ್ ತಂದಿ ಮಗನೇ? ತಗ ರೇಷ್ಮೆ ಸೀರೆ. ಒಬ್ಬಬ್ಬಾ, ತಗ ಒಡಿ ಒಂದು ಇನ್ನೂ ಒಂದು ಕೊಟ್ಟಿದ್ ನೋಡು. ನೋಡಪ್ಪ ಹೆಂಗೈತೆ. ಎಲ್ಲೇ ಭಾಳ ಚೆನ್ನಾಗಿ ಕಣ್ ಮಗನೆ. ರೇಷ್ಮೆ ಸೀರೆ ತಂದಿಯಲ್ಲೋ. ಅದಕ್ಕೆ ನೀನು ಇಲ್ಲಿ ಸರ ಸರ ಬಾಳ ದಿನದ ಕನಸು ಕಣಪ್ಪ ಇದು. ಗೋಲ್ಡಿಂದು. ಒಳ್ಳೆ ಬಿಡಯ್ಯ, ಸಾರ್ಥಕತ್ ಬಿಡಪ್ಪ, ಜೀವನನೇ ಸಾರ್ಥಕತ್ ನಂದು. ರೇಷ್ಮೆ ಸೀರೆ ಚಿನ್ನದ ಬಳೆ. ಮಗನೇ, ಈಗ ಸಾಯಂಕಾಲದಾಗೆ ಒಳ್ಳೆ ಕೆಲಸ ಮಾಡಿ ನೆಮ್ಮದಿ ಕಣ್ಣು ಮುಚ್ಚಬಹುದು ಬಿಡಪ್ಪ. ನೋಡಪ್ಪ ಇಂಥ ಬಳೆ ಬಾರಿ ಇಲ್ಲಿ ಏನ್ ಬಂದಳ ಆಗ್ಲಿಂದ ಒಳಗೆ ಸೇರ್ಕೊಂಡ್ಬಿಟ್ಟಿಯಲ್ಲ. ತಗಳೆ ನಿನಗೆ ಹಬ್ಬಕ್ಕೆ ಸೀರೆ. ಬೇಳೆ ಇನ್ನೊಂದು ಸೀರೆ. ನೀನು ಯಾವಳು ಆರ್ಟಿಫಿಷಿಯಲ್ ಜಾಸ್ತಿ ಇಷ್ಟಪಡ್ತೀಯಲ್ಲ, ತಗ ಗ್ಯಾರಂಟಿ ತಂದಿದ್ದೀನಿ. ಇದು ಗ್ಯಾರಂಟಿ ಇದೆ. ಒಂದು ಡೈಮಂಡ್ ತರ್ತೀರಾ ಅನ್ಕೊಂಡಿದ್ದೆ ನಾನು, ಬರೀ ಗ್ಯಾರಂಟಿ ತಂದಿರಲ್ಲ. ಬಾ ಮಂಜಮ್ಮ, ಇದೀರ ಮನೇಲಿ? ನನ್ನ ಮಗ ರೇಷ್ಮೆ ಸೀರೆ ಬಳೆ ಎಲ್ಲ ತಂದಿದ್ನಲ್ಲ, ತೋರ್ಸನ ಅಂತ ಬಂದವ. ನೋಡಿಲಿ ನೋಡವ್ವ, ರೇಷ್ಮೆ ಸೀರೆ 10,000 ರೂಪಾಯಿ ಅಂತೆ. ಪರಮಾತ್ಮ ನೋಡು, ಇದೊಂದು 8,000ದ್ದು ಎಲ್ಲ ತಂದಾನೆ. ಚೆನ್ನಾಗಿದೆ ಕಣ ಮೋಡ. ಬಳೆ ನೋಡಿಲಿ, ಅದಿರ್ಲಿ 1 ಲಕ್ಷ ರೂಪಾಯಿ 2 ಬಳೆ. 1 ಲಕ್ಷ ರೂಪಾಯಿ ಬಳೆ. ಈಗ ಸಾರ ತಂದಾನೆ. ಸಾರ ತಂದಾನೆ, ಬಳೆ ತಂದಾನೆ. ಈ ಸಲ ಹಬ್ಬ ಚೆನ್ನಾಯ್ತಾ? ನೋಡಿ ಬಾಡ ಇದು ಜಾಸ್ತಿ ರೇಟ್ ಸೀರೆ, ಒರಿಜಿನಲ್ ಸೀರೆ, ಒರಿಜಿನಲ್ ರೇಷ್ಮೆ. ನೋಡ ನನ್ನ ಬೆಂಗಳೂರು ಹೋಗಿದ್ದು ಸಾರ್ತಾನೆ. ಈ ಸಲ ಹಬ್ಬ ಜೋರ್ ನಂದು. ನೀ ಕರಿತೀನಿ, ನಿಮಗೆಲ್ಲ ಪಾರ್ಟಿ ಕೊಡ್ತಿದ್ದ ಪಾರ್ಟಿ. ಬಳೆ ಚೆನ್ನಾಗಿದವಾ? ನೋಡ ಬಳೆ ಹೆಂಗದ ಮಂಜಮ್ಮು, ಹೆಂಗಿದ ನನಗೆ ಇಷ್ಟ ಅಂತ ನನ್ನ ಮಗ ತಂದಾನೆ. ಸರಿ, ಏ ಇಲ್ಲ, ಮಗ ಸೊಸೆ ಬಂದಾರೆ ಅಂತ ನಾನ್ ಜಾಮೂನು ಪಾಯಸ ಅದು ಇದು ಮಾಡಿಟ್ಟಿನಿ. ಇಲ್ಲ, ಇನ್ನೊಂದ್ 4 ಮನೆ ತೋರ್ಸ್ಬೇಕು, ತಡಿ ಬರ್ತೀನಿ. ಅದೇ ಒಂದ್ ಖುಷಿ ತಾನೆ. ಇರ್ಲಿ ಮಂಜಮ್ಮ, ಬರ್ತೀನಿ. ಏನ್ ಎಲ್ಲ ಕುತ್ಕೊಂಡ್ಬಿಟ್ರೇನವ? ಊಟ ಆಯ್ತೆ? ಏನು ಇಲ್ಲ, ನನ್ ಮಗ ಬೆಂಗಳೂರಿಂದ ಬಂದಲ್ಲ, ರೇಷ್ಮೆ ಸೀರೆ ತಂದಿದ್ದ, ಬಳೆ ತಂದಿದ್ದ ಹಬ್ಬಕ್ಕೆ ಅಂತ, ಅದಕ್ಕೆ ತೋರ್ಸನ ಅಂತ ಬಂದವ. ನೋಡಿ ಹೆಂಗೈತೆ, ಬಾಳ ಚೆನ್ನಾಗಿದೆ ಕಣಂಟಿ. ಏನ್ ತಂದಿದ್ದು? ಬೆಂಗಳೂರಿಗೆ ಬಂದ್ರಲ್ಲ, ಬೆಂಗಳೂರಿಂದ ಮಗ ಸೊಸೆ ಅವರೇ ತಂದಿದ್ದು. ಹಬ್ಬ ಜೋರ ಮಾಡ್ಲಿ, ನಮ್ಮ ಅಮ್ಮ ಕಷ್ಟಪಟ್ಟಾಳೆ ಅಂತ 10,000 ರೂಪಾಯಿ ಅಂತ. ಅದು ನೋಡಮ್ಮ, ನೀನು ಚೆನ್ನಾಯ್ತಾ? ಕಲರ್ ಚೆನ್ನಾಯ್ತಾ? ನೋಡಿ ಬಳೆ 1 ಲಕ್ಷ ರೂಪಾಯಿ ಅಂತ 2 ಬಳೆ. ನೋಡಿ ಬೆಂಗಳೂರಿಗೆ ಹೋಗಿದ್ರಲ್ಲ, ತಂದಿರ ನಮ್ಮ ಮಕ್ಕಳು. ಬಳೆ ಚೆನ್ನಾಯ್ತಾ? ಅದಕ್ಕೆ ತೋರ್ಸನ ಅಂತ ಬಂದವ. ನಾನು ಒಳಗೆ ಇಟ್ಕೊಂಡು ಹೆಂಗ್ ಗೊತ್ತಾಗ ಕ್ವಾಲಿಟಿ ಚೆನ್ನಾಯ್ತಾ? ಮುಗಿಸಿದ ಚೆನ್ನಾಯ್ತು ಅನ್ಬಿಟ್ಟಿ? ಚೆನ್ನಾಯ್ತಾ? ಡನ್. ಹೌದಾ? ಬಳೆ ತೋರ್ಸು, ಬಳೆ ತೋರ್ಸು. ಏನ್ರಿ ನಿಮ್ಮ ಅಮ್ಮಂಗಾದ್ರೆ ರೇಷ್ಮೆ ಸೀರೆ, ನನಗೆ ಮಾಮೂಲಿ ಸೀರೆನಾ? ಯಾರಿಗೆ? ನಿಮ್ಮ ಅಮ್ಮಂಗಾದ್ರೆ ಗೋಲ್ಡು, ನನಗೆ ಬರೀ ಉಮಾ ಗೋಲ್ಡು. ಯಾರಿಗೆ ಬೇಕಿದು? ಅಲ್ಲ ಕಣೆ, ನೀನೇ ಇಷ್ಟಪಡ್ತಿದ್ದಲ್ಲೇ ಆರ್ಟಿಫಿಷಿಯಲ್ ಜಾಸ್ತಿ, ಅದಕ್ಕೆ ತಂದೆ. ಅದು ಇಷ್ಟಪಡ್ತಿದ್ದೆ ಅಷ್ಟೇ, ನನಗೆ ಗೋಲ್ಡೇ ಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೂ ಗೋಲ್ಡೇ ಬೇಕು. ಏ ವಯಸ್ಸಾಗೈತೆ, ಅಕ್ಕಳಿ ಬಿಡೆ, ಯಾಕಂದ್ರೆ ಆಡ್ತೀನಿ. ವಯಸ್ಸಿದ್ದಾಗ ಹಾಕಿದ್ರೆ ನಿಮ್ಮ ಅಮ್ಮನ ವಯಸ್ಸಾದ್ಮೇಲೆ ಹಾಕೋಕ್ಕಾಗುತ್ತಾ? ಅವು ನಿನ್ನವೇ ತಾನೆ, ಅದಕ್ಕೆ ಗೊತ್ತಿಲ್ಲ, ನನಗೆ ಈಗಲೇ ಬೇಕಷ್ಟೇ. ಓ, ಹಿಂಗೆ ಕಾಟ ಕೊಟ್ರೆ ಭಾರಿ ಹಿಂಸೆ ಆಗುತ್ತೆ ನೋಡು. ಅವೆಲ್ಲ ಗೊತ್ತಿಲ್ಲ ನನಗೆ, ಬೇಡ. ನನಗೆ ರೇಷ್ಮೆ ಸೀರೆ ಚಿನ್ನದ ಸರನೇ ಬೇಕು. ಆಯ್ತು ಬಿಡು, ಆಯ್ತು ಕೊಡ್ಸೋಣ. ಈಗ ಹಬ್ಬ ಇನ್ನು 2 ದಿನ ಟೈಮ್ ಐತಾನೆ, ಕರ್ಕೊಂಡು ಹೋಗಿ ಕೊಡಿಸ್ತೀನಿ, ಸುಮ್ನಿರು. ಸರಿ, ಅವೆಲ್ಲ ಹಬ್ಬದಷ್ಟು ನನಗೆ ಬೇಕು. ಕೊಡಿಸ್ತೀನಿ ಬಿಡು. ನಾನು ಫ್ರೆಶ್ ಆಗ್ಬೇಕು, ನೀರು ಕಾಯಿಸೋ ಫಸ್ಟ್. ಆಯ್ತಾಯ್ತು. ತೋರ್ಸ್ಬಿಟ್ಟಲ್ಲ ನೀನ್ ಬುದ್ಧಿನ. ನಾನೆಲ್ಲ ಕೇಳಿಸ್ಕೊಂಡ ಕಣೆ, ನನಗೆ ಇವೆಲ್ಲ ತಂದ್ಕೊಟ್ಟೇನೆ ಅಂತ ಹೊಟ್ಟೆಗೆ ಇಷ್ಟ ಪಡ್ತೀಯ. ನೀವು ಬೇಕಾದಂಗೆ ದುಡಿತೀರ, ತಂದ್ಕೋಬಹುದು. ತಗ ನೀನೇ.
ಇಡೀ ಊರಿಗೆಲ್ಲ ತೋರ್ಸ್ಕೊಂಡ್ಬಂದು ನನ್ನ ಮಗ ಕೊಡ್ತಿದಂತ ಈಗ ನನಗೆ ಕೊಟ್ಟು ಏನ್ ಸೊಸೆ ಬಂದು ಎಲ್ಲ ಕಿತ್ಕೊಂಡ್ಲು ಅಂತ ನನ್ನ ಜನ ಎಲ್ಲ ಮಾತಾಡ್ಕೊಳ್ಳಿ ಅಂತನಾ? ನನಗೇನ್ ಬೇಡ, ನನ್ನ ಗಂಡನ ಹತ್ರ ಹೆಂಗ್ ಕೊಡ್ಸ್ಕೋಬೇಕು ಅಂತ ನನಗೆ ಗೊತ್ತು. ನಿಂದ ನೀನೇ ಇಡ್ಕ. ಗೊತ್ತಿದ್ಮೇಲೆ ಯಾಕೆ ಮಾತಾಡ್ದೆ? ಹೋಗ್ ಒಳಗೆ ಏನ್ ಕೆಲಸ ಐತೆ ನೋಡ್ಕೆ ಫಸ್ಟ್. ಇವಳೆ ಸರಿ, ನಾವು ಹೊರಗೆ ಹೋಗಿ ಬರ್ತೀನಿ. ಅದೇನು ನೋಡು, ಅಡುಗೆ ಪಡಿಗೆ ಮಾಡು ಮನೆಗೆ. ಅಮ್ಮ ಒಂದೇ ಐತೆ, ಅದೇನು ಊಟ ದಿನ ಅಮ್ಮನೇ ಮಾಡಿ ಕೇಳುತ್ತೆ. ಒಂದ್ 2-3 ದಿನ ನೀನ್ ಬೇಸಾಕು, ಒಳ್ಳೇದು. ಬೇಗ ಬರ್ರಿ ಮನೆಗೆ. ಹ್ಞೂ ಆಯ್ತು, ಬರ್ತೀನಿ ತಾ. ನಮ್ಮ ಸತೀಶ್ ಕಾದು ಕಾದು ಬೇಜಾರಾಗೋಗ್ಬಿಡ್ತು. ಅಲ್ಲಿ ಬಸ್ ಸ್ಟ್ಯಾಂಡಾಗಾರ ಇದ್ದಿದ್ರೆ ಯಾವನಾರ ಸಿಗೋನು ಬ್ಲೇಡ್ ಹಾಕ್ತಿದ್ದಿ ಇವತ್ತಿನ ಖರ್ಚಿಗೆ. ಇವ್ನು ಬ್ಯಾಂಗ್ಳೂರಿಂದ ಏನೋ ಐಫೈಯಾಗಿ ಬಂದಾನೆ ಅಂತ ನೋಡಿರಿ. ಇವ್ನು ಅಲ್ಲೇ ಮನೆಗೆ ಹೆಂಡತಿ ಅಮ್ಮನ ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂಡ. ಎಲ್ಲೋದ ಹರೀಶ? ಕಾಣ್ತಾನೆ ಇಲ್ಲಲ್ಲ ಹರೀಶ. ಹರೀಶ, ಹರೀಶ. ಓ ಸತೀಶ, ಏನ ಮಾರೇ ನಿನ್ ಕಾದು ಕಾದು ಸಾಕಾಗೋಗ್ಬಿಡ್ತು. 2 hour ಇಂದ ಕಾದು ಕಾದು. ಇರ್ಲಿ ಬಾರ, ಬೇಜಾರ ಬೇಡ, ಬರ ಹೋಗನ್. ತಡಿಯ, ಏನ್ ನಡ್ಕೊಂಡು ಹೋಗನ? ನಂದು ಹಳೆ ಗಾಡಿ ಐತಲ್ಲ, ನಡಿ ಮತ್ತೆ ಅದನ್ನೇ ತಗೊಂಡು ಹೋದ್ರ ಆತು. ಸರಿ ನಡಿಯ, ಫೋನ್ ಹಾಕ್ಲ. ನೋಡದ ಇಷ್ಟು ವರ್ಷ ಬಿಟ್ರು ಹೆಂಗ್ ಮೇಂಟೈನ್ ಮಾಡಿದೀವಿ. ಒಂದೇ ನೀನ್ ಯಾರು ಹೊಡಿತಾರಪ್ಪ, ಯಾರ ಕೈಲಿ ಕೊಡಲ್ಲ. ನಿಮ್ ಮನ್ಯಾಗುವೆ ನೀನ್ ಬಂದಾಗ ಅಪ್ರೂಪ ಕೊಡಿಸ್ತೀಯ. ನೋಡು ಲೇ ಹರೀಶ, ತಡಿಯಲ್ಲ ಹರೀಶ. ಮಂಜಣ್ಣ ಅಲ್ಲೇ ಅದ, ನಾವಂಗ ಹೇಳೋಗನತ್ಲಗೆ. ನೋಡಿ ತಿರುಕ್ಷ. ಏಯ್ ಮಂಜಣ್ಣ ಬಾರ, ಅಂಗಡಿ ತಗ, ಅಲ್ಲಿ ಇರ್ತೀನಿ. ನಮ್ ಸತೀಶ ಬಂದನ ಇವತ್ತು, ಫುಲ್ ಖುಷಿ. ಇಡ್ಕೊಳ ಗಾಡಿನ ಹೆಂಗೆ ಫುಲ್ ಎಕ್ಸ್ಪೆಕ್ಟ್ರ. ಇವ್ನು ನೋಡಿ ಮಂಜಣ್ಣ ಇಲ್ಲ ಅಲ್ಲ, ನಮ್ಗೂ ಬೇಗ ಬಂದಲ್ಲ ಇವನು. ಬಂದಲ್ಲ ಎತ್ಲ ಬಂದಲ್ಲ ಬೈಕಾರೆ ಬಂದ್ವಪ್ಪ ಇಬ್ರು ಜೊತೆಗೆ. ಎತ್ಲ ಹೋದಪ್ಪ, ಗಾಡಿ ನಿಲ್ಸ್ತೇನೆ. ಹೌದಾ? ಹಂಗಾರೆ ಇವತ್ತು ನಾನು ಇಲ್ಲಿ ಅಂಗಡಿಗೆ ನಾನು ಎಷ್ಟು ಬೇಕಷ್ಟು ತಾಂತೀನಿ, ನೀನ್ ಎಷ್ಟು ಬೇಕಷ್ಟು ತಗೊಳ ಸಮ. ನಾನು ತಾಂತಿ ಬೇಡ. ನಿನಗೆ ಇವತ್ತು ಫುಲ್ ಮುಳುಗವಷ್ಟೇ. ನಿನಗೆ ಮುಳುಗೋ ಅಷ್ಟೇ ಬೇಡ, ಬಾಯ್ ತಮ್ಮ ಉಗಿಯವಷ್ಟಿದ್ರೆ ಸಾಕು. ಬೇಕಾದ್ರೆ ಇಲ್ಲ ಉಕ್ಕೊಂಬಿಡು. ಬಂದ ಸುಮ್ಮನೆ ಏನಿಲ್ಲ ಚಪ್ಪಲಿನೆಲ್ಲ ಬಿಟ್ಟು ಬಂದಿಯಲ್ಲ. ನೀನ್ ಬಂದ್ ಖುಷಿಯಾಗಿ ಚಪ್ಪಲಿನ ಮರ್ಕೊಂಡ್ಬಿಟ್ಟೆ. ಜಾಮೂನ್ ತಿಂತೀಯಾ? ಕೊಡಂಬಾರೆ ಒಳ ತಾಳ ತಿನ್ನ. ದುಂಡು ಕರೆ ಜಾಮೂನು. ತಿನ್ನು ಅಕ್ಕ, ಒಂದು RMD ಕೊಡಕ್ಕ. ನನ್ ವಿಮಾನ ಅದೇ ಅದ್ಲ ಕಣಕಣದಲ್ಲೂ ಕೇಸರಿ ಕಣ. ಓಹೋ, ಕೊಡಕ್ಕ ವಿಮಾನ ಒಂದು. ಬೆಳ ಲೋಕಲ್ ಹಾಕ್ಬೇಡ ಬಿಡ್ರಲ್ಲಿ, ಆಗುತ್ತೆ ದುಡ್ಡು. ಇದ್ರಲ್ಲಿ ಒಳ್ಳೆ ಹಾಕ್ರಿ. ಇದು ಹಾಕ್ಯ ನೀನು ಫುಲ್ ಕಲರ್ಫುಲ್ ಕಾಣ್ತೀಯ. ಬಾಳ ಚಂದ ಐತಿದು. ಅದಕ್ಕೆಲ್ಲ ಪೌಡರ್ ಹಾಕಿ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ಬಿಡ್ರಿ ಲೋಕಲ್ ಆಗ್ತಾವ ಬರೀ. ನಿಂಗೆ ಯಾರ ನೀವೇ ತಾಂಡ್ರೆ ನನಗೇನು ಅಂತ ಹೇಳಮ್ಮ, ನಿನ್ಗೆ ಯಾವ್ದು ಬೇಕು ಹೇಳ. ಒಂದ್ 10 ನಮ್ದು ಹೆಲಿಕಾಪ್ಟರ್ ಕೊಡಕ. ಯಾವ್ದಕ್ಕ ಒಂದು ಹೆಲಿಕಾಪ್ಟ್ರು? ನೀವನು ಅದೇ ಎಲ್ಲ ಲೋಕಲ್ ಆಗ್ಬಿಟ್ರಲ್ಲ ನೀವೇ. ತಳ ಗಾಡಿ ಹೊಡಿಬೇಕು ಅಂತಿದ್ದಾರ, ಅದಕ್ಕೆ ಕೊಟ್ಟೆ. ಬಹಳ ಸೂಪರ್ ಆಗಿ ಇಕ್ಕೊಂಡಿ ಬಿಡಪ್ಪ. ನೀನಂತೂ ಯಾರಿಗೂ ಕೊಡಲ್ಲ. ಇವತ್ತೇನೋ ನನ್ನ ಫ್ರೆಂಡು ಅಂತ ನನಗೆ ಕೊಟ್ಟಿದೀಯ. ಭಾಳ ಚೆನ್ನಾಗಿ ಬಿಡಿಕೊಂಡು ಏನಾರ ಈ ಗಾಡಿ. ಸೂಪರ್ ಗಾಡಿ ಇದು. ಇದೆಲ್ಲ ಇವು ಮ್ಯಾನುಫ್ಯಾಕ್ಚರಲ್ಲಿ ಇವಾಗ ಗಾಡಿಗಳು ಸ್ಟಾಪ್ ಮಾಡಿಬಿಡ್ತಾರೆ. ಗಾಡಿ ಭಾಳ ಚೆನ್ನಾಗೈತೆ ನೋಡಪ್ಪ. ಕಾಲೇಜ್ ಹೆಂಗೈತೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ರೋಡ್ಗಳು ನೋಡು, ಡಬಲ್ ರೋಡ್ಗಳು ಮಾಡಿದ್ದಾರೆ. ಕನ್ನಡ ಮೊನ್ನೆ ನಮ್ಮ ನನಗೆ ಫೋನೇ ಮಾಡಿಲ್ಲ ರಾಜ್ಯೋತ್ಸವಕ್ಕೆ. ಯಾವ್ಯಾವ್ದೋ ಕೆಲಸ ಬಿಸಿ ಇದ್ದು ಹಂಗೆ ಫೋನ್ ಮಾಡೋಕ್ಕಾಗಲ್ಲ. ಮೊನ್ನೆಲ್ಲ ಕಾಮಿಡಿ ಆಕ್ಟ್ರೆಸ್ ಎಲ್ಲ ಬಂದಿದ್ರಪ್ಪ. ಭಯಂಕರ ಅದ್ದೂರಿ ಪ್ರೋಗ್ರಾಮ್ ಮಾಡಿರೋ. ಬರ್ಲ ಹರೀಶ? ಅಪರೂಪಕ್ಕೆ ಎಣ್ಣೆ ಹೊಡಿಯೋಣ. ಆಯ್ತು ನಡಪ್ಪ, ಬಂದ್ರಿ ಬೆಂಗಳೂರಿಂದ. ಅಣ್ಣ ಒಂದು RC ಅಣ್ಣ, ರಾಯಲ್ ಚಾಲೆಂಜರ್ಸ್. ರಾಯಲ್ ಚಾಲೆಂಜರ್ಸ್ ಅಣ್ಣ. ನಿಂದ ಯಾವ್ದಪ್ಪ ಹರೀಶ? ನಮ್ಮ ಮಾಮೂಲಿ ಕೊಟ್ಟಲ್ಲ ಗುಲಾಬಿ ಪ್ಯಾಕೆಟ್. ಇನ್ನೂ ಅದನ್ನ ಕುಡಿಯೋದು ಬಿಟ್ಟಿಲ್ಲ ನೀನು. ನಮ್ಗೆ ಅದೇ ಸಾಕಪ್ಪ. ನಾ ಬ್ರ್ಯಾಂಡ್ ಅವೆಲ್ಲ ಕುಡಿಬಾರ್ದಲ್ಲಿ, ಲೋಕಲ್ ಒಳ್ಳೇದ್ ಕುಡ್ರಲ್ಲಿ. ಬ್ರ್ಯಾಂಡ್ ಯಾವ ನಾವು ಚೇಂಜ್ ಮಾಡದೇ ಇಲ್ಲ. ಎಲ್ತ್ ಹಾಳು ಮಾಡ್ಕಂತೀರಿ ನೀವೆಲ್ಲ. ಹಳೆ ನಾವೆಲ್ಲ ಕುಡ್ದು ನಾವು ಅದೇ ಕುಡಿಯೋದು ನಾವು. ಬಾ ಬಾ ಹರೀಶ, ನಿಲ್ಸ. ನೇಚರ್ ಕಾಲ್ ಬಂತು, ನಿಲ್ಸ ಹರೀಶ.
ಹುಚ್ಚವಯ್ಯ ಕಾನಾಡಿಕೊಂದು ಅರ್ಜೆಂಟ್ ಬಾಯ್ ಇತ್ತು ನಿಂಗೆ. ಅದ್ರಲ್ಲೂ ನಾನು ಸ್ಪೆಟ್ ಹಾಕಂದೆ. ನೀನ್ ಬಿಡ ಸ್ಮಾರ್ಟ್ ಬಾಯ್ ನೀನು. ಅಯ್ಯೋ ಬೆಂಗಳೂರು ಮುಂಚೆಲ್ಲ ಕೇಳ್ತಿಯಲ್ಲ ನಿನ್ನವ ದರ್ಪಗಳ. ಏ ಸತೀಶ ಹುಷಾರ್ ಕಣ. ಹುಷಾರ್ ಕಣ. ಗಾಡಿ ಇಲ್ಲ ಇದೆ ಬಾಳ ಕೂತ್ಕೊಳ್ಳ. ಯಾಕೆ ಮಾಡಿದೀನಿ ಹಿಂಗ ಎರಡು ಕುಡಿದಿದ್ದಲ್ಲ ನೀನು? ಕಣ ಎರಡೇ ಕುಡ್ದಿ ನಾನು. ನೀನ್ ಕರೆಕ್ಟ್ ಇದೀಯಾ? ಕಣ ನಾವು ಡೈಲಿ ಕುಡಿದ್ವಿ ಕಣ. ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ಬಿಟ್ಟು. ನಾವು ಅಪರೂಪಕ್ಕಪ್ಪ ಕುಡಿಯೋದು. ಅಪರೂಪಕ್ಕೆ ಕುಡಿದ್ರೆ ಅಳತೆ ಮೀರಿ ಕುಡಿಬಾರ್ದು ಕಣ. ಅದ್ಕೇಳ ನೀನ್ ಸಿಟಿಲಿ ಇದ್ದಾನೆ ಹಿಂಗ್ ಗಾಡಿ ನಾವು ಒಳ್ಳಿಲ್ಲ ಹೆಂಗ ಹಾ ಕೂತ್ಕ. ಏಯ್ ಗಾಡಿ ಸತೀಶ ಸತೀಶ ನನ್ನ ಮಾತು ಕೇಳ. ನಾನು ಹೊಡಿಬೇಕಾ? ನನ್ನ ಮಾತು ಕೇಳ ಸತೀಶ. ಅದೇ ಕಣ ನೀನು. ಇದಾ ಗಾಡಿ ಇದು? ಅದೇ ಕಣ ಗಾಡಿ ಎತ್ಕಳ ಸತೀಶ. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ತೆಗಿಯೋ. ಸ್ಟಾರ್ಟ್ ತೆಗಿಯೋ ಸತೀಶ. ಸ್ಟ್ಯಾಂಡ್ ತೆಗ್ದಿಲ್ವಾ? ಏನು ಸತೀಶ ನೀನು ಅಮ್ಮ ಬೇರೆ ಮತ್ತೆ ಸ್ಟಾರ್ಟ್ ಮಾಡು ಸತೀಶ. ಸ್ಟಾರ್ಟ್ ಮಾಡು. ಎಲ್ಲರಿಗಿಂತ ಮುಂದಕ್ಕೆ ಹೋಗ್ತಾನಲ್ಲ. ನಾನು ಅಂತಿದ್ದೀನಿ ಗಾಡಿ ಹೋಗ್ತೈತಲ್ಲ. ಸ್ಟಾರ್ಟ್ ಮಾಡಿ. ಎಲ್ಲ ಹೋಗ್ತೈತೆ ಗಾಡಿ. ಗಾಡಿ ಹೋಗ್ತಿಲ್ಲ. ಗಾಡಿ ಎಲ್ಲ ಹೋಗ್ತೈತೆ. ರೆಡಿ ಅಲ್ಲ? ಸ್ಟಾರ್ಟ್ ಆಯ್ತು ನಡೆಯಪ್ಪ. ನಿಧಾನ ಕಾರು ಕಾರು ಕಾರ್ ನಿಧಾನ ನಡೆಯಪ್ಪ. ನೋಡ್ಕೊಂಡು ನಿಧಾನ ನಡೆಯಪ್ಪ. ಕಂಬ 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 ಅಪ್ಪ ನೀನ್ ಸಮಸ್ಯೆ ನೀನ್ ಸಮಸ್ಯೆ ಮಾಡಿ ನಮ್ಮನ್ನು ನೀನು ಮನೆ ಬಯಸ್ತೀವಿ. ಸಾರಿ ಕಣ ಸಾರಿ ಬಿಡ. ಬೇಜಾರ ಹಂಗಲ್ಲ ಕಣ. ಬೇಜಾರ ಬಿಡು ಬಿಡ. ಇರ್ಲಿ ಬಿಡ. ಫ್ರೆಂಡ್ಸ್ ಹೆಂಗ ಅಂತ ನಿಮ್ಮ ಅಮ್ಮ ಹೆಂಗನ್ನುತ್ತ ಬೈತಾರ ಮನೆಗೆ. ಬೇಜಾರ ಬಿಡು ಬಿಡು. ಇಲ್ಲೆಲ್ಲ ತೋಟದ ಮಂಕೊಂಡಿದ್ದದ್ದು ನೀ ಸತೀಶ ಬೇಡ ಕಣ. ಬೇಡ ನಾನೇ ನೀನೇ ಹೊಡಿ. ನಾನೇ ಹೊಡಿತೀನಿ. ನೀನೇ ಹೊಡಿ. ನಾನೇ ಹೊಡಿತೀನಿ. ಸರಿ ಸಾ ಕೊಡಿಯಲ್ಲ ಸ್ಪೀಡ್ ಹೋಗ್ಬಾರ್ದು ಕಣ್ಣ. ಪೆಟ್ರೋಲ್ ಖಾಲಿ. ಬಹಳ ದಿನ ಆಯ್ತು ನಿಲ್ಸಿ. ಈಗ ಎಲ್ಲಿ ನಿಂತೀವಿ? ಎಲ್ಲಿ ನಿಂತೀವಿ? ಕಿಂಡಲ್ ಮಾಡ್ತೀವಿ ನಾವು. ಮನೆಗೆ ಹೋದ್ರೆ ಲೇಟ್ ಆಗುತ್ತೆ. ಪೆಟ್ರೋಲ್ ತಂದು ನೀನು ಹಾಕ್ಸಿರೋ ನಾನು ಇಲ್ಲೇ ರೆಸ್ಟ್ ಅಂತೀನಿ. ಇದಕ್ಕೂ ಕಣ್ಣು ಹಾಕ್ಬೇಡ ಕಣ. ನಂದು ಕಣ ಇದಕ್ಕೆ ಬಾಡಿಗೆ ಕೊಡಲ್ಲ. ಇದಕ್ಕೆ ಕಣ್ಣು ಹಾಕ್ಲೇಬೇಡ. ನಂದು ಕಣ ಎಷ್ಟು ನಾನು ಯಾರಿಗೂ ಕೊಡಲ್ಲ. ಸತಿ ಇದ್ರ ಮೇಲೆ ಮಾಡಕ್ಕಾಗಲ್ಲ. ಎಲ್ಲ ಕಣ ಸತಿ ಎಲ್ಲ ಸತೀಶ. ಬ್ಯಾಂಗ್ಳೂರಿಂದ ಬಂದೇನಂತೀವ್ನು ಚೆನ್ನಾಗಿ ಕುಡಿಸ್ಬಿಟ್ಟು ನಮ್ಮ ಗಾಡಿ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿಸಿ ಮನೆಗೆ ಪೆಟ್ರೋಲ್ ಹಾಕ್ಸಮ್ಮ ಅಂತ ನೋಡ್ರಿ 50,000 ದುಡ್ಡು ಇಸ್ಕೊಂಡು ಮಗ ನನಗೆ ಪೆಟ್ರೋಲ್ ಹಾಕ್ಸಮ್ಮ. ಇಲ್ಲೇ ನಿನ್ನ ಊರು ಬಿಡೋದ್ರೊಳ ಹಿಡಿದ್ರೆ ನನ್ನ ಪರಿಸ್ಥಿತಿ ಬರ್ಬೇಕು. ನಾನು ನಿನ್ನ ಪರಿಸ್ಥಿತಿ ಬರ್ತೀನಿ. ನಾನು ನೆಲೆಲ್ಲ ಬೆಳಿಬೇಕಲ್ಲ. ಕತೆ ಇನ್ನೂ ಮುಂದುವರಿಯುತ್ತದೆ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಫಸ್ಟು ನೀವು ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋ ಫಸ್ಟು ನಿಮಗೆ ತಲುಪುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕಮೆಂಟ್ಸ್ ಮಾಡೋದು ಮರಿಬೇಡಿ.